ನಮ್ಮ ಕರ್ನಾಟಕದಲ್ಲಿ ಅಥವಾ ಪ್ರಪಂಚದಲ್ಲಿರೋ ಎಲ್ಲ ಸಹೋದರಗಳಿಗೆ ನನ್ನ ವಂದನೆಗಳು. ಈ ಸಮಯದಲ್ಲಿ ಇಬ್ರಿಯರಿಗೆ ಬರೆದಿರೋಂಥ ಪುಸ್ತಕ 11 ಅಧ್ಯಾಯ ಮೊದಲಿನಿಂದ ಓದ್ಕೊಳ್ಳೋಣ. ವಿಶ್ವಾಸ ವೀರರು ಅನ್ನೋ ಪದಕ್ಕೆ ನಾವು ಧ್ಯಾನ ಮಾಡೋಣ. ನಂಬಿಕೆಯು ನಾವು ನಿರೀಕ್ಷಿಸುವುದವುಗಳ ವಿಶ್ವಾಸವು ಕಾಣದವುಗಳ ನಿರ್ದೇಶನವೂ ಆಗಿದೆ. ಹಿರಿಯರು ನಂಬಿಕೆಯಿಂದಲೇ ಒಳ್ಳೆಯ ಸಾಕ್ಷಿ ಹೊಂದಿದರು. ವಿಶ್ವವು ದೇವರ ವಾಕ್ಯದಿಂದ ನಿರ್ಮಿತವಾದವೆಂದು ನಾವು ನಂಬಿಕೆಯಿಂದ ತಿಳಿದುಕೊಂಡಿದ್ದರಿಂದ ಕಾಣಿಸುವವುಗಳ ದೃಶ್ಯವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ನಂಬಿಕೆಯಿಂದಲೇ ಹೇಬೆಲನು ಕಯಿನನ ಯಜ್ಞಕ್ಕಿಂತ ಉತ್ತಮ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ಅವನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳ ವಿಷಯವಾಗಿ ಸಾಕ್ಷಿ ಕೊಟ್ಟನು. ಅವನು ಸತ್ತ ಹೋಗಿದ್ದರೂ ಇನ್ನೂ ನಂಬಿಕೆಯ ಮೂಲಕ ಮಾತನಾಡುತ್ತಾನೆ. ನಂಬಿಕೆಯಿಂದಲೇ ಹೋನೋಕನು ಮರಣವನ್ನು ಕಾಣದೆ ಒಯ್ಯಲ್ಪಟ್ಟನು. ದೇವರು ಅವನನ್ನು ತೆಗೆದುಕೊಂಡು ಹೋದರಿಂದ ಅವನು ಕಾಣಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರನ್ನು ಮೆಚ್ಚಿಸುವವನಾಗಿದ್ದಾನೆಂದು ಸಾಕ್ಷಿ ಹೊಂದಿದನು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಯಾಕಂದರೆ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಜಾಗೃತಿಯಾಗಿ ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬಬೇಕು ಅಂತ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಗಳೇ, ಈ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಈ ಭೂಲೋಕದಲ್ಲಿ ಇರುವಂಥ ಸಮಯಗಳಲ್ಲಿ ನಾವು ದೇವರ ಮೇಲೆ ನಂಬಿಕೆ ವಿಶ್ವಾಸವನ್ನು ಇಟ್ಕೋಬೇಕು. ನಂಬಿಕೆ ಇಲ್ಲಂದರೆ ನಾವು ದೇವರಿಗೆ ಭಕ್ತರಾಗೋದು ಅಸಾಧ್ಯ. ನನ್ನ ಪ್ರಿಯ ಸ್ನೇಹಿತರೆ, ಸಹೋದರರೇ, ನಂಬಿಕೆಯನ್ನು ಇಟ್ಟು ದೇವರನ್ನ ನಾವು ಆರಾಧನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯದಿಂದ ನಾವು ಬಲ ಹೊಂದಿದರೆ ದೇವರು ನಮಗೆ ತೋಡಾಗಿರ್ತಾನೆ. ಆತನ ಚಿತ್ತವನ್ನು ನೆರವೇರಿಸುವವರಾಗಿ ನಾವು ಈ ಭೂಲೋಕದಲ್ಲಿ ಬಾಳಬೇಕಂತ ದೇವರು ಚಿತ್ತವಾಗಿದೆ. ನನ್ನ ಪ್ರಿಯ ಸಹೋದರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಪರಲೋಕದಲ್ಲಿರುವ ತಂದೆಯೇ, ನಿನಗೆ ವಂದನೆಗಳಪ್ಪ, ಸ್ತೋತ್ರಗಳು. ಈ ಸಮಯದಲ್ಲಿ ಭೂಲೋಕದಲ್ಲಿ ಇರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾನು ಬೇಡಿಕೊಳ್ತಿದ್ದೀನಿ. ಎಲ್ಲ ಮಕ್ಕಳು ಅಪ್ಪ, ನಿನ್ನ ಮಕ್ಕಳು ಸ್ವಾಮಿ. 2000 ವರ್ಷಗಳ ಹಿಂದೆ ನೀವು ನಿನ್ನ ಮಕ್ಕಳಿಗಾಗಿ ನಿನ್ನ ಪ್ರಾಣ ಕೊಟ್ಟು ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಮಲೆ ಮಾಡಿ ನಿನ್ನ ಮಕ್ಕಳಿಗೆ ಜೀವ ಕೊಟ್ಟಿರೋಂಥ ದೇವನಾಗಿರೋದು. ಎಲ್ಲ ಪಾಪಗಳನ್ನು ವಹಿಸಿಕೊಂಡು ಪಾಪ ಭಾರವನ್ನು ತೊಲಗಿಸಿದಂಥ ದೇವರಾಗಿದ್ದಿರೋದಕ್ಕಾಗಿ ನಿನಗೆ ವಂದನೆಗಳಪ್ಪ, ಸ್ತೋತ್ರಗಳು. ಈ ಸಮಯದಲ್ಲಿ ಎಲ್ಲ ಮಕ್ಕಳ ಕಷ್ಟದಲ್ಲಿ ಕಣ್ಣೀರಿಂದ, ಶೋಧನೆಗಳಿಂದ, ಬಾಧೆಗಳಿಂದ, ಅವಮಾನಗಳಿಂದ ಬಿಡುಗಡೆ ಮಾಡಿ ನಿನ್ನ ಮಕ್ಕಳಿಗೆ ನೀವು ತೋಡಾಗಿ ಇರಬೇಕಂತ ನಾವು ಬೇಡಿಕೊಳ್ತಿದ್ದೀವಿ. ಈ ಸಮಯದಲ್ಲಿ ಎಲ್ಲ ಮಕ್ಕಳು, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಇರುವಂಥ ಈ ಪ್ರಪಂಚದಲ್ಲಿ ಎಲ್ಲ ಮಕ್ಕಳಿಗಾಗಿ ನಾನು ಬೇಡಿಕೊಳ್ತಿದ್ದೀನಿ. ಅವರಿಗೆ ಸಂತೋಷವೂ ಸಮಾಧಾನವೂ ನೀಡಬೇಕಂತ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ತಂದೆಯೇ. ಆಮೆನ್.